ಸಂಬಂಧವೇ ಇಲ್ಲದಂಥ ವ್ಯಕ್ತಿ ಏನು ರಿಜಿಸ್ಟರ್ ಏನು ಕಚೇರಿ ಮೇಲೆ ಕುರ್ಚಿ ಮೇಲೆ ಕುಳಿತುಕೊಂಡು ಅಲ್ಲಿರುವಂಥ ಕೆಲಸಗಳನ್ನ ಮಾಡ್ತಿದ್ದಾರೆ ಅನ್ನೋ ಒಂದು ಗಂಭೀರವಾದಂಥ ಆರೋಪ ಕೂಡ ಇರುವಂಥದ್ದು. ಪ್ರಮುಖವಾಗಿ ಬೆಳಗಾವಿಯ ಉಪನೋಂದಣಾಧಿಕಾರಿ ಕಚೇರಿ ಒಳಗಡೆ ನಾನೇ ಇರುವಂಥದ್ದು ದೃಶ್ಯದಲ್ಲಿ ಗಮನಿಸ್ಬೋದು. ಬೆಳಗಾವಿಯ ಉಪನೋಂದಣಿ ಕಚೇರಿ ಒಳಗಡೆ ಇದ್ದೇನೆ. ಇಲ್ಲಿ ಗುಮಾಸ್ತನ ಏನು ಪುತ್ರ ಏನಿದ್ದಾನೆ ಇಲ್ಲಿ ಇಲ್ಲೀಗಲ್ ಆಗಿ ಅನಧಿಕೃತವಾಗಿ ಈ ಒಂದು ಕಚೇರಿಯ ಏನು ಒಳಗಡೆ ಕುಳಿತುಕೊಂಡು ಇಲ್ಲಿ ಕರಿಬಸನ್ ಗೌಡ ಏನು ಸೀನಿಯರ್ ಸಬ್ ರಿಜಿಸ್ಟರ್ ಏನು ಕುರ್ಚಿಯ ಮೇಲೆ ಕುಳಿತುಕೊಂಡು ಇಲ್ಲಿ ಏನು ಪ್ರಮುಖವಾಗಿ ಇಲ್ಲೀಗಲ್ ಸೈಟ್ಗಳಿಗೆ ಏನು ಅಪ್ರೂವಲ್ ಕೊಡ್ತಿದ್ರು ಅನ್ನೋ ಮಾಹಿತಿ ಕೂಡ ಇರುವಂಥದ್ದು. ಹಾಗಾಗಿ ಏನು ಮಾಧ್ಯಮದವರು ಬಂದಂಥ ಸಂದರ್ಭದಲ್ಲಿ ಇದೇ ಒಂದು ಕುರ್ಚಿಯ ಮೇಲೆ ಕೂಡ ಆತ ಕುಳಿತುಕೊಂಡು ಕೆಲಸವನ್ನು ಮಾಡ್ತಿದ್ರು. ಇದ ಮಾಹಿತಿ ಬರ್ತಿದ್ದಂತೆ ಏನು ಕರಿಬಸನ್ ಗೌಡ ಅವರು ಕೂಡ ಈಗ ಸ್ಥಳದಲ್ಲಿ ಬಂದಿದ್ದಾರೆ. ಕರಿಬಸನಗೌಡ ಅವರು ಏನು ಹೇಳ್ತಾರೆ ಮತ್ತು ಇಲ್ಲಿ ಆ ಮನುಷ್ಯ ಹೇಗೆ ಒಳಗಡೆ ಪ್ರವೇಶವನ್ನು ಮಾಡಿದ್ದ ಮತ್ತು ಅವರಿಗೆ ಯಾರು ಅನುಮತಿಯನ್ನು ಕೊಟ್ಟರು ಅನ್ನೋದನ್ನು ಅವರನ್ನು ಕೂಡ ನಾನು ಮಾತಾಡ್ತೀನಿ. ಅವರನ್ನು ಮಾತಾಡಿಸುವ ಪ್ರಯತ್ನವನ್ನು ಕೂಡ ಸರ್ ಯಾರು ಅವ್ರಿಗೆ ಅನುಮತಿ ಕೊಟ್ಟರು? ಯಾರು ಅನುಮತಿ ಕೊಟ್ಟಿರಲ್ಲ ರೀ. ಅವನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಪ್ಯೂನ್ ಮಗ. ಅವನು ಬಂದು ಈಗ ತಂದೆ ಮಗ ಜೊತೆಗೆ ಅವನ ಮಗನಿಗೆ ತಂದೆಗೆ ಸ್ವಲ್ಪ ವಯಸ್ಸಾಗಿರೋದ್ರಿಂದ ಬಂದು ಅಕ್ಕಪಕ್ಕ ಇರ್ತಾನೆ ಅಷ್ಟೇ ಹೊರತು ಯಾರು ಅನುಮತಿ ಕೊಟ್ಟಿರಲ್ಲ. ಅವ್ನು ಯಾವುದು ಇಲ್ಲಿಗಲ್ ರಿಜಿಸ್ಟ್ರೇಷನ್ ಆಗೋದು ಇಲ್ಲ. ಈಗ ಇಲ್ಲಿಗಲ್ ರಿಜಿಸ್ಟ್ರೇಷನ್ ಯಾವುದೂ ಆಗೋದಿಲ್ಲ. ಈ ಹೊರಗಡೆಯವರೆಲ್ಲ ಹೇಳ್ತಿದ್ದಾರೆ ಇಲ್ಲಿಗಲ್ ಅದೇ ಮನುಷ್ಯ ಮಾಡ್ತಾನೆ. ಕೇಳಿ, ಯಾವುದು ಸಾಧ್ಯನೇ ಇಲ್ಲ. ಇಲ್ಲಿಗಲ್ ರಿಜಿಸ್ಟ್ರೇಷನ್ ನಾನು ಮಾಡಲ್ಲ, ನಾನೇ ಸೈನ್ ಹಾಕೋದು ಸಾಧ್ಯನೇ ಇಲ್ಲ. ನೀವು ಹೇಳಿದ್ರಲ್ವಾ ಇಲ್ಲಿಗಲ್ ರಿಜಿಸ್ಟ್ರೇಷನ್ ಹೈಲಿ ಇಂಪಾಸಿಬಲ್. ಈಗ ಕಾವೇರಿ 2 ಆಗಿಂದ ಹೈಲಿ ಇಂಪಾಸಿಬಲ್. ಹೆಂಗೆ ಬಂದ್ರೆ ಸರ್ ಅವ್ರು ಹೆಂಗೆ ಬಂದು ಕೊಡ್ತೀರಿ ಇಲ್ಲಿ? ಅದೇ ಗೊತ್ತಿಲ್ಲ ನನಗೆ. ನಾನು ಆ್ಯಕ್ಚುಲಿ ಡಿಸ್ಟ್ರಿಕ್ಟ್ ರಿಜಿಸ್ಟ್ರಾರ್ ಹತ್ರ ಮೀಟಿಂಗ್ ಕರೆದಿದ್ರು. ಯಾವುದೋ ಒಂದು ವಿಚಾರಕ್ಕೆ GPA ವಿಚಾರಕ್ಕೆ ಮಾತಾಡೋಗ್ಬೇಕಾದ್ರೆ ನಾವು ಕಮಿಷನರೇಟ್ ಆಫೀಸ್ಗೆ ಹೋಗಿ ಬಂದಿದ್ದು. ಅಷ್ಟೊಳಗೆ ಇದೆಲ್ಲ ಆಗಿದೆ. ಮಾಡ್ತಿದ್ರು ಅಂತ ಕೇಳಿದ್ರಿ ಸರ್ ಅವ್ರಿಗೆ? ಇಲ್ಲ 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 ಏನಿಲ್ಲ. ದಯವಿಟ್ಟು ಕೇಳಕ್ಕೆ ಹೋಗ್ಬೇಡಿ. ನಾನು ಅದನ್ನು ಅಫಿಷಿಯಲಾಗಿ ಏನು ಮಾಡಬೇಕು ಕೇಳಕ್ಕೆ ಹೋಗ್ಬೇಡಿ ಅನ್ನೋ ಸರ್. ಇಲ್ಲಿ ಈ ಕುರ್ಚಿ ಯಾರು ಬೇಕಾದರೂ ಕುಳ್ಬೋದಾ ಇಲ್ಲಿ? ಸಾಧ್ಯನೇ ಇಲ್ಲ. ಸಾಧ್ಯನೇ ಇಲ್ಲ. ನಾನು ಅವಕಾಶನೇ ನಾನು ಕೊಟ್ಟು ಇಲ್ಲ. ಅವಕಾಶನ ಯಾರಿಗೂ ಕೊಡೋದಿಲ್ಲ. ಇವನ್ FDNಗೂ ಬರೋ ಅವಕಾಶ ಇಲ್ಲ. ನಾನು ಒಬ್ಬನೇ ಕುತ್ಕೋಬೇಕಷ್ಟೇ. ಆಜು ಬಾಜು ನಿಂತ್ಕೊಂಡು ಅವ್ರಿಗೆ ಸಹಕಾರ ಕೊಡ್ತಿದ್ರು. ಗೊತ್ತಿಲ್ಲ. ನಾನು ಸಿಬ್ಬಂದಿಗಳು ಇರೋದೇ 3 ಜನ ರೀ. ಅವ್ರು ಯಾರು ಎಲ್ಲ ವಕೀಲರು. ಅವ್ರಿಗೇನು ಗಮನಕ್ಕಿಲ್ವಾ ಅಂತ? ಗಮನಕ್ಕೆ ಅದೇ ನನಗೆ ಆಶ್ಚರ್ಯ ಆಗಿದೆ. ನೀವು ತಂದು ತೋರಿಸಿ ಮೇಲೆ ನನಗೆ ಫೋಟೋ ಗೊತ್ತಾಗಿದ್ದು ಅಷ್ಟೇ. CC ಕ್ಯಾಮ್ರಾ ಎಲ್ಲಿ ಹೋಗಿದೆ? CCTV ಇದೆ, ಬಟ್ DVR ಇಲ್ಲ. ಆ ಮನುಷ್ಯ ರಾತ್ರಿ ಕೂಡ ಇಲ್ಲಿ ಬರ್ತಿದ್ದ ಅನ್ನೋ ಮಾಹಿತಿ. ರಾತ್ರಿ ಬಂದು ಈ ರೀತಿಯಾಗಿ ನಿಮ್ಮ ಕುರ್ಚಿ ಮೇಲೆ ಕುಳಿತುಕೊಂಡು ಅಪ್ರೂವಲ್ ಕೊಡ್ತಿಲ್ಲ. ಆಗೋಟ್ಟು ಸಾಧ್ಯನೇ ಇಲ್ಲ ರೀ. ಸಾಧ್ಯನೇ ಇಲ್ಲ. ನಾನೇ ಅಪ್ರೂವಲ್ ಕೊಡೋದು. 100% ನಾನೇ ಕೊಡೋದು. ಬೇರೆ ಯಾರು ಕೊಡೋಕೆ ಪ್ರಾವಿಷನ್ ಇಲ್ಲ. ಯಾರು ಸಬ್ ರಿಜಿಸ್ಟರ್ ಕುತ್ಕೊಂಡು ಕುತ್ಕೊಳ್ಳೋ ಅಂತ ಯಾರೂ ಇಲ್ಲ. ಈಗೇನು ಮುಂದೇನು ಕೇಸ್ ಮಾಡ್ತೀರಾ ಹೆಂಗೆ ಸರ್? ನಾನು ವಿಚಾರ ಮಾಡಿ ಇದನ್ನು ಮಾಡ್ತೀನಿ. ನಾನು ಸಾಯಂಕಾಲದೊಳಗೆ ವಿಚಾರ ಮಾಡಿ ಪ್ಯೂನ್ ಕರೆಸಿ ವಿಚಾರ ಮಾಡಿ ನಾನು ಡಿಸೈಡ್ ಮಾಡ್ತೀನಿ. ಇದಿಷ್ಟು ಇಲ್ಲಿರುವಂಥ ರಿಜಿಸ್ಟರ್ ಅವರು ಹೇಳ್ತಿರುವಂಥದ್ದು. ಪ್ರಮುಖವಾಗಿ ನನ್ನ ಗಮನಕ್ಕೆ ಬಂದಿಲ್ಲ ಅಂತಿದ್ದಾರೆ. ಆದರೆ ಇಲ್ಲಿಗಲ್ ಆಗಿ ಇಲ್ಲಿ ಯಾರು ಬೇಕಾದರೂ ಪ್ರವೇಶವನ್ನು ಮಾಡ್ಬೋದು, ಯಾರು ಬೇಕಾದರೂ ಬಂದರೂ ಅಪ್ರೂವಲನ್ನು ಕೂಡ ಕೊಡ್ಬೋದು, ಯಾರು ಬೇಕಾದರೂ ಇಲ್ಲಿ ಒಳಗೆ ಅನಧಿಕೃತವಾಗಿ ನುಗ್ಬೋದು. ದುರಸ್ಥಲ್ಲಿ ಗಮನಿಸ್ಬೋದು. ಇದು ರಿಜಿಸ್ಟರ್ ಅವರ ಏನು ಚೇಂಬರ್ಗೆ ಒಬ್ಬ ಸಾಮಾನ್ಯ ಮನುಷ್ಯ ಪ್ಯೂನ್ ಏನು ಗುಮಾಸ್ತಾ ಇದ್ದಾನೆ. ಆತನ ಮಗ ಬಂದು ಇಲ್ಲಿ ಕುರ್ಚಿ ಮೇಲೆ ಕುಳಿತುಕೊಂಡು ಆ ಒಂದು ಕಂಪ್ಯೂಟರ್ ಏನು ಆಪ್ರೇಟನ್ನು ಕೂಡ ಹೆಂಗೆ ಬೇಕಂಗೆ ಮಾಡ್ತಾರೆ. ಇದು ರಾತ್ರಿ ಕೂಡ ಮನುಷ್ಯ ಬರ್ತಿದ್ದ ಅನ್ನೋ ಒಂದು ಮಾಹಿತಿ ಕೂಡ ಇರುವಂಥದ್ದು. ಜೊತೆಗೆ ಆತನ ವಿರುದ್ಧ ಏನಾದರೂ ಕ್ರಮವನ್ನು ಕೈಗೊಳ್ತೀರಾ ಅನ್ನೋ ಒಂದು ಪ್ರಶ್ನೆಗೆ ಉಡಾಪೆ ಆದಂಥ ಉತ್ತರವನ್ನು ಇಲ್ಲಿರುವಂಥ ರಿಜಿಸ್ಟರ್ ಅವರು ಕೊಡ್ತಿರುವಂಥದ್ದು. ನಾನು ಇನ್ನೂ ಯೋಚನೆಯನ್ನು ಮಾಡ್ತಾರಂತೆ ಸಾಹೇಬರು. ಯೋಚನೆಯನ್ನು ಮಾಡಲಿ. ಆದರೆ ಈ ರೀತಿಯಾಗಿ ಸರ್ಕಾರಿ ಕಚೇರಿಯನ್ನು ಏನು ದುರುಪಯೋಗ ಆಗ್ತಿದೆ ಇದನ್ನು ತಡೆಗಟ್ಟುವ ಕೆಲಸ ಆಗಬೇಕು. ಅದೃಷ್ಟದಲ್ಲಿ ಗಮನಿಸುವ ಸಾಕಷ್ಟು ಸಂಖ್ಯೆಯಲ್ಲಿ ಏನು ಜನ ಕೂಡ ಬಂದಿದ್ದಾರೆ ಮತ್ತು ಇಲ್ಲಿ ಪ್ರಮುಖವಾಗಿ ಸಿಬ್ಬಂದಿಗಳು ಕೂಡ ಇಷ್ಟು ಜನ ಎಲ್ಲರೂ ಸಿಬ್ಬಂದಿಗಳಿದ್ದಾರೆ. ಈ ಸಿಬ್ಬಂದಿಗಳಿಗೆ ಆ ಮನುಷ್ಯ ಒಳಗಡೆ ಹೋಗಿದ್ದು ಏನು ಗೊತ್ತಾಗಲಿಲ್ವ ಅನ್ನೋ ಒಂದು ಪ್ರಶ್ನೆ ಕೂಡ ಇರುವಂಥದ್ದು. ನಮ್ಮಲ್ಲಿ 3 ಜನ ಮಾತ್ರ ಸಿಬ್ಬಂದಿಗಳು ಇದ್ದಾರೆ ಅನ್ನೋ ಒಂದು ಮಾಹಿತಿಯನ್ನು ರಿಜಿಸ್ಟರ್ ಅವರು ಹೇಳ್ತಾರೆ, ಕರಿಬಸನಗೌಡ ಅವರು ಹೇಳ್ತಿದ್ದಾರೆ. ಆದರೆ ಅನಧಿಕೃತವಾಗಿ ಆ ಮನುಷ್ಯ ಏನೋ ಮಾಡ್ತಿದ್ದಾನೆ ಅನ್ನೋ ಮಾಹಿತಿ ಇರುವಂಥದ್ದು. ಹೀಗಾಗಿ ಆತನ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಇಲ್ಲಿ ಸಾರ್ವಜನಿಕರು ಕೂಡ ಒತ್ತಾಯ ಮಾಡ್ತಿರುವಂಥದ್ದು. ಪ್ರಮುಖವಾಗಿ ಇಲ್ಲಿ ಸಾರ್ವಜನಿಕರಿದ್ದಾರೆ, ಅವರನ್ನು ಕೂಡ ನಾನು ಬೇಕಾದ್ರೆ ಮಾತಾಡ್ಸಿ. ಸರ್, ಒಳಗಡೆ ಒಬ್ಬರು ಅನಧಿಕೃತವಾಗಿ ಒಳಗಡೆ ಹೋಗಿದ್ದಾರೆ. ಈ ಕಚೇರಿಯಲ್ಲಿ ಈ ರೀತಿ ವ್ಯವಸ್ಥೆ ಆದರೆ ಹೆಂಗೆ ಅಂತ? ಯಾವ ಸಂಬಂಧನೇ ಇಲ್ಲ. ರಿಜಿಸ್ಟರ್ ಕಚೇರಿ ಒಳಗಡೆ ಕೇಳಬೇಕು ಅದೇನಂತ. ಏನೋ ಕೆಲಸ ಇದ್ರೆ ಹೋಗಿರ್ಬೋದು ಅಥವಾ ಏನಂತ ಕೇಳಬೇಕು. ಆ್ಯಕ್ಚುಲಿ ಕುಳಿತಿದ್ದಾರೆ, ಕೆಲಸ ಮಾಡ್ತಿದ್ದಾರೆ. ನೋಡ್ಬೇಕಂದ್ರೆ ಏನಿದೆ ಅಂತ ಎಕ್ಸಾಕ್ಟ್ ನಮಗೂ ಗೊತ್ತಿಲ್ಲ. ಏನಿದೆ ನೋಡಬೇಕು. ಆ ಥರ ಆಗಿದ್ರೆ ಆಗಬಾರ್ದು ಅಷ್ಟೇ. ಸಾರ್ವಜನಿಕರು ಹೇಳ್ತಿರುವಂಥದ್ದು ಪ್ರಮುಖವಾಗಿ ಈ ರೀತಿ ಘಟನೆಗಳು ಆಗಬಾರ್ದು ಅನ್ನೋ ಒಂದು ಮಾಹಿತಿಯನ್ನು ಕೂಡ ಕೊಡ್ತಿರುವಂಥದ್ದು. ಸಾಕಷ್ಟು ಅಂದರೆ ಸರ್ಕಾರಿ ಕೆಲಸ ದೇವರ ಕೆಲಸ ಅಂತಾರೆ. ಇದ್ರಿ ರಿಜಿಸ್ಟರ್ ಅವರು ಏನು ಅವರ ಕುರ್ಚಿಯನ್ನು ಗೌರವಿಸಬೇಕು, ಕೆಲಸವನ್ನು ಗೌರವಿಸಬೇಕು. ಆದರೆ ಯಾರು ಬೇಕಾದರೂ ಅಲ್ಲಿ ಹೋಗಬಾರ್ದು, ಅದನ್ನು ತಡೆಗಟ್ಟಬೇಕು. ಆದರೆ ಉಡಾಪೆ ಆಗಿರುವಂಥ ಉತ್ತರವನ್ನು ಕೂಡ ಅವರು ಕೊಡ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಾಂತೇಶ್ ಜೊತೆ ಮೈಲಾರಿ ಪಡಾದ್, ರಿಪಬ್ಲಿಕ್ ಆಡ, ಬೆಳಗಾವಿ.
ಸಂಬಂಧವೇ ಇಲ್ಲದಂಥ ವ್ಯಕ್ತಿ ಏನು ರಿಜಿಸ್ಟರ್ ಕಚೇರಿ ಮೇಲೆ ಕುರ್ಚಿ ಮೇಲೆ ಕುಳಿತುಕೊಂಡು ಅಲ್ಲಿರುವಂಥ ಕೆಲಸಗಳನ್ನ ಮಾಡ್ತಿದ್ದಾರೆ ಅನ್ನೋ ಒಂದು ಗಂಭೀರವಾದಂಥ ಆರೋಪ ಕೂಡ ಇರುವಂಥದ್ದು. ಪ್ರಮುಖವಾಗಿ ಬೆಳಗಾವಿಯ ಉಪನೋಂದಣಾಧಿಕಾರಿ ಕಚೇರಿ ಒಳಗಡೆ ನಾನೇ ಇರುವಂಥದ್ದು ದೃಶ್ಯದಲ್ಲಿ ಗಮನಿಸ್ಬೋದು. ಬೆಳಗಾವಿಯ ಉಪನೋಂದಣಿ ಕಚೇರಿ ಒಳಗಡೆ ಇದ್ದೇನೆ. ಇಲ್ಲಿ ಗುಮಾಸ್ತನ ಏನು ಪುತ್ರ ಏನಿದ್ದಾನೆ ಇಲ್ಲಿ ಇಲ್ಲೀಗಲ್ ಆಗಿ ಅನಧಿಕೃತವಾಗಿ ಈ ಒಂದು ಕಚೇರಿಯ ಒಳಗಡೆ ಕುಳಿತುಕೊಂಡು ಇಲ್ಲಿ ಕರಿಬಸನ್ ಗೌಡ ಏನು ಸೀನಿಯರ್ ಸಬ್ ರಿಜಿಸ್ಟರ್ ಕುರ್ಚಿಯ ಮೇಲೆ ಕುಳಿತುಕೊಂಡು ಇಲ್ಲಿ ಪ್ರಮುಖವಾಗಿ ಇಲ್ಲಿಗಲ್ ಸೈಟ್ಗಳಿಗೆ ಅಪ್ರೂವಲ್ ಕೊಡ್ತಿದ್ರು ಅನ್ನೋ ಒಂದು ಮಾಹಿತಿ ಕೂಡ ಇರುವಂಥದ್ದು. ಹಾಗಾಗಿ ಮಾಧ್ಯಮದವರು ಬಂದಂಥ ಸಂದರ್ಭದಲ್ಲಿ ಇದೇ ಒಂದು ಕುರ್ಚಿಯ ಮೇಲೆ ಕೂಡ ಆತ ಕುಳಿತುಕೊಂಡು ಕೆಲಸವನ್ನು ಮಾಡ್ತಿದ್ರು. ಇದ ಮಾಹಿತಿ ಬರ್ತಿದ್ದಂತೆ ಕರಿಬಸನ್ ಗೌಡ ಅವರು ಕೂಡ ಈಗ ಸ್ಥಳದಲ್ಲಿ ಬಂದಿದ್ದಾರೆ. ಕರಿಬಸನ್ ಗೌಡ ಅವರು ಏನು ಹೇಳ್ತಾರೆ ಮತ್ತು ಇಲ್ಲಿ ಆ ಮನುಷ್ಯ ಹೇಗೆ ಒಳಗಡೆ ಪ್ರವೇಶವನ್ನು ಮಾಡಿದ್ದ ಮತ್ತು ಅವರಿಗೆ ಯಾರು ಅನುಮತಿಯನ್ನು ಕೊಟ್ಟರು ಅನ್ನೋದನ್ನು ಅವರನ್ನು ಕೂಡ ನಾನು ಮಾತಾಡ್ತೀನಿ. ಅವರನ್ನು ಮಾತಾಡಿಸುವ ಪ್ರಯತ್ನವನ್ನು ಕೂಡ ಸರ್ ಯಾರು ಅವ್ರಿಗೆ ಅನುಮತಿ ಕೊಟ್ಟರು? ಯಾರು ಅನುಮತಿ ಕೊಟ್ಟಿರಲ್ಲ ರೀ. ಅವನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಪ್ಯೂನ್ ಮಗ. ಅವನು ಬಂದು ಈಗ ತಂದೆ ಮಗ ಜೊತೆಗೆ ಅವನ ಮಗನಿಗೆ ತಂದೆಗೆ ಸ್ವಲ್ಪ ವಯಸ್ಸಾಗಿರೋದ್ರಿಂದ ಬಂದು ಅಕ್ಕಪಕ್ಕ ಇರ್ತಾನೆ ಅಷ್ಟೇ ಹೊರತು ಯಾರು ಅನುಮತಿ ಕೊಟ್ಟಿರಲ್ಲ. ಅವ್ನು ಯಾವುದು ಇಲ್ಲಿಗಲ್ ರಿಜಿಸ್ಟ್ರೇಷನ್ ಆಗೋದು ಇಲ್ಲ. ಈಗ ಇಲ್ಲಿಗಲ್ ರಿಜಿಸ್ಟ್ರೇಷನ್ ಯಾವುದೂ ಆಗೋದಿಲ್ಲ. ಈ ಹೊರಗಡೆಯವರೆಲ್ಲ ಹೇಳ್ತಿದ್ದಾರೆ ಇಲ್ಲಿಗಲ್ ಅದೇ ಮನುಷ್ಯ ಮಾಡ್ತಾನೆ. ಕೇಳಿ, ಯಾವುದು ಸಾಧ್ಯನೇ ಇಲ್ಲ. ಇಲ್ಲಿಗಲ್ ರಿಜಿಸ್ಟ್ರೇಷನ್ ನಾನು ಮಾಡಲ್ಲ, ನಾನೇ ಸೈನ್ ಹಾಕೋದು ಸಾಧ್ಯನೇ ಇಲ್ಲ. ನೀವು ಹೇಳಿದ್ರಲ್ವಾ ಇಲ್ಲಿಗಲ್ ರಿಜಿಸ್ಟ್ರೇಷನ್ ಹೈಲಿ ಇಂಪಾಸಿಬಲ್. ಈಗ ಕಾವೇರಿ 2 ಆಗಿಂದ ಹೈಲಿ ಇಂಪಾಸಿಬಲ್. ಹೆಂಗೆ ಬಂದ್ರೆ ಸರ್ ಅವ್ರು ಹೆಂಗೆ ಬಂದು ಕೊಳ್ತೀರಿ ಇಲ್ಲಿ? ಅದೇ ಗೊತ್ತಿಲ್ಲ ನನಗೆ. ನಾನು ಆ್ಯಕ್ಚುಲಿ ಡಿಸ್ಟ್ರಿಕ್ಟ್ ರಿಜಿಸ್ಟ್ರಾರ್ ಹತ್ರ ಮೀಟಿಂಗ್ ಕರೆದಿದ್ರು. ಯಾವುದೋ ಒಂದು ವಿಚಾರಕ್ಕೆ GPA ವಿಚಾರಕ್ಕೆ ಮಾತಾಡೋಗ್ಬೇಕಾದ್ರೆ ನಾವು ಕಮಿಷನರೇಟ್ ಆಫೀಸ್ಗೆ ಹೋಗಿ ಬಂದಿದ್ದು. ಅಷ್ಟೊಳಗೆ ಇದೆಲ್ಲ ಆಗಿದೆ. ಮಾಡ್ತಿದ್ರೆ ಅಂತ ಕೇಳಿದ್ರಿ ಸರ್ ಅವ್ರಿಗೆ? ಇಲ್ಲ ಏನಿಲ್ಲ. ದಯವಿಟ್ಟು ಕೇಳಕ್ಕೆ ಹೋಗ್ಬೇಡಿ. ನಾನು ಅದನ್ನು ಅಫಿಷಿಯಲಾಗಿ ಏನು ಮಾಡಬೇಕು ಕೇಳಕ್ಕೆ ಹೋಗ್ಬೇಡಿ ಅನ್ನೋ ಸರ್. ಇಲ್ಲಿ ಈ ಕುರ್ಚಿ ಯಾರು ಬೇಕಾದ್ರೂ ಕುಳ್ಬೋದಾ ಇಲ್ಲಿ? ಸಾಧ್ಯನೇ ಇಲ್ಲ. ಅದೇ ಹೆಂಗೆ ಅವಕಾಶ ಕೊಟ್ರೆ? ನಾನು ಅವಕಾಶನೇ ನಾನು ಕೊಟ್ಟು ಇಲ್ಲ. ಅವಕಾಶನ ಯಾರಿಗೂ ಕೊಡೋದಿಲ್ಲ. ಇವನ್ FDAನಿಗೂ ಬರೋ ಅವಕಾಶ ಇಲ್ಲ. ನಾನು ಒಬ್ಬನೇ ಕುತ್ಕೋಬೇಕಷ್ಟೇ. ಆಜು ಬಾಜು ನಿಂತ್ಕೊಂಡು ಅವ್ರಿಗೆ ಸಹಕಾರ ಕೊಡ್ತಿದ್ರು. ಗೊತ್ತಿಲ್ಲ. ನಾನು ಸಿಬ್ಬಂದಿಗಳು ಇರೋದೇ 3 ಜನ ರೀ. ಅವ್ರು ಯಾರು ಎಲ್ಲ ವಕೀಲರು. ಅವ್ರಿಗೇನು ಗಮನಕ್ಕಿಲ್ವಾ ಅಂತ? ಗಮನಕ್ಕೆ ಅದೇ ನನಗೆ ಆಶ್ಚರ್ಯ ಆಗಿದೆ. ನೀವು ತಂದು ತೋರಿಸಿ ಮೇಲೆ ನನಗೆ ಫೋಟೋ ಗೊತ್ತಾಗಿತ್ತು ಅಷ್ಟೇ. CC ಕ್ಯಾಮ್ರಾ ಎಲ್ಲಿ ಹೋಗಿದೆ? CCTV ಇದೆ, ಬಟ್ DVR ಇಲ್ಲ. ಆ ಮನುಷ್ಯ ರಾತ್ರಿ ಕೂಡ ಇಲ್ಲಿ ಬರ್ತಿದ್ದ ಅನ್ನೋ ಮಾಹಿತಿ. ರಾತ್ರಿ ಬಂದು ಈ ರೀತಿಯಾಗಿ ನಿಮ್ಮ ಕುರ್ಚಿ ಮೇಲೆ ಕುಳಿತುಕೊಂಡು ಅಪ್ರೂವಲ್ ಕೊಡ್ತಿಲ್ಲ. ಆಗೋಟ್ಟು ಸಾಧ್ಯನೇ ಇಲ್ಲ ರೀ. ಸಾಧ್ಯನೇ ಇಲ್ಲ. ನಾನೇ ಅಪ್ರೂವಲ್ ಕೊಡೋದು, 100% ನಾನೇ ಕೊಡೋದು. ಬೇರೆ ಯಾರು ಕೊಡೋಕೆ ಪ್ರಾವಿಷನ್ ಇಲ್ಲ. ಯಾರು ಸಬ್ ರಿಜಿಸ್ಟರ್ ಕುತ್ಕೊಂಡು ಕುತ್ಕೊಳ್ಳೋಂತ ಅಂತ ಯಾರೂ ಇಲ್ಲ. ಈಗೇನು ಮುಂದೇನು ಕೇಸ್ ಮಾಡ್ತೀರಾ ಹೆಂಗೆ ಸರ್? ನಾನು ವಿಚಾರ ಮಾಡಿ ಇದನ್ನು ಮಾಡ್ತೀನಿ. ನಾನು ಸಾಯಂಕಾಲದೊಳಗೆ ವಿಚಾರ ಮಾಡಿ ಪ್ಯೂನ್ ಕರೆಸಿ ವಿಚಾರ ಮಾಡಿ ನಾನು ಡಿಸೈಡ್ ಮಾಡ್ತೀನಿ. ಇದಿಷ್ಟು ಇಲ್ಲಿರುವಂಥ ರಿಜಿಸ್ಟರ್ ಅವರು ಹೇಳ್ತಿರುವಂಥದ್ದು. ಪ್ರಮುಖವಾಗಿ ನನ್ನ ಗಮನಕ್ಕೆ ಬಂದಿಲ್ಲ ಅಂತಿದ್ದಾರೆ. ಆದರೆ ಇಲ್ಲಿಗಲ್ ಆಗಿ ಇಲ್ಲಿ ಯಾರು ಬೇಕಾದರೂ ಪ್ರವೇಶವನ್ನು ಮಾಡ್ಬೋದು, ಯಾರು ಬೇಕಾದರೂ ಬಂದರೂ ಅಪ್ರೂವಲನ್ನು ಕೂಡ ಕೊಡ್ಬೋದು, ಯಾರು ಬೇಕಾದರೂ ಇಲ್ಲಿ ಒಳಗೆ ಅನಧಿಕೃತವಾಗಿ ನುಗ್ಬೋದು. ದುರಸ್ಥಲ್ಲಿ ಗಮನಿಸ್ಬೋದು. ಇದು ರಿಜಿಸ್ಟರ್ ಅವರ ಚೇಂಬರ್ಗೆ ಒಬ್ಬ ಸಾಮಾನ್ಯ ಮನುಷ್ಯ ಪ್ಯೂನ್ ಗುಮಾಸ್ತಾ ಇದ್ದಾನೆ. ಆತನ ಮಗ ಬಂದು ಇಲ್ಲಿ ಕುರ್ಚಿ ಮೇಲೆ ಕುಳಿತುಕೊಂಡು ಆ ಒಂದು ಕಂಪ್ಯೂಟರ್ ಆಪ್ರೇಟನ್ನು ಕೂಡ ಹೆಂಗೆ ಬೇಕಂಗೆ ಮಾಡ್ತಾರೆ. ಇದು ರಾತ್ರಿ ಕೂಡ ಮನುಷ್ಯ ಬರ್ತಿದ್ದ ಅನ್ನೋ ಒಂದು ಮಾಹಿತಿ ಕೂಡ ಇರುವಂಥದ್ದು. ಜೊತೆಗೆ ಆತನ ವಿರುದ್ಧ ಏನಾದರೂ ಕ್ರಮವನ್ನು ಕೈಗೊಳ್ತೀರಾ ಅನ್ನೋ ಒಂದು ಪ್ರಶ್ನೆಗೆ ಉಡಾಪೆ ಆದಂಥ ಉತ್ತರವನ್ನು ಇಲ್ಲಿರುವಂಥ ರಿಜಿಸ್ಟರ್ ಅವರು ಕೊಡ್ತಿರುವಂಥದ್ದು. ನಾನು ಇನ್ನೂ ಯೋಚನೆಯನ್ನು ಮಾಡ್ತಾರಂತೆ ಸಾಹೇಬರು, ಯೋಚನೆಯನ್ನು ಮಾಡಲಿ. ಆದರೆ ಈ ರೀತಿಯಾಗಿ ಸರ್ಕಾರಿ ಕಚೇರಿಯನ್ನು ಏನು ದುರುಪಯೋಗ ಆಗ್ತಿದೆ ಇದನ್ನು ತಡೆಗಟ್ಟುವ ಕೆಲಸ ಆಗಬೇಕು. ಅದೃಷ್ಟದಲ್ಲಿ ಗಮನಿಸುವ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಕೂಡ ಬಂದಿದ್ದಾರೆ. ಮತ್ತು ಇಲ್ಲಿ ಪ್ರಮುಖವಾಗಿ ಸಿಬ್ಬಂದಿಗಳು ಕೂಡ ಇಷ್ಟು ಜನ ಎಲ್ಲರೂ ಸಿಬ್ಬಂದಿಗಳಿದ್ದಾರೆ. ಈ ಸಿಬ್ಬಂದಿಗಳಿಗೆ ಆ ಮನುಷ್ಯ ಒಳಗಡೆ ಹೋಗಿದ್ದು ಏನು ಗೊತ್ತಾಗಲಿಲ್ವ ಅನ್ನೋ ಒಂದು ಪ್ರಶ್ನೆ ಕೂಡ ಇರುವಂಥದ್ದು. ನಮ್ಮಲ್ಲಿ 3 ಜನ ಮಾತ್ರ ಸಿಬ್ಬಂದಿಗಳು ಇದ್ದಾರೆ ಅನ್ನೋ ಒಂದು ಮಾಹಿತಿಯನ್ನು ರಿಜಿಸ್ಟರ್ ಅವರು ಹೇಳ್ತಾರೆ, ಕರಿಬಸನ್ ಗೌಡ ಅವರು ಹೇಳ್ತಿದ್ದಾರೆ. ಆದರೆ ಅನಧಿಕೃತವಾಗಿ ಆ ಮನುಷ್ಯ ಏನೋ ಮಾಡ್ತಿದ್ದಾನೆ ಅನ್ನೋ ಮಾಹಿತಿ ಇರುವಂಥದ್ದು. ಹೀಗಾಗಿ ಆತನ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಇಲ್ಲಿ ಸಾರ್ವಜನಿಕರು ಕೂಡ ಒತ್ತಾಯ ಮಾಡ್ತಿರುವಂಥದ್ದು. ಪ್ರಮುಖವಾಗಿ ಇಲ್ಲಿ ಸಾರ್ವಜನಿಕರಿದ್ದಾರೆ, ಅವರನ್ನು ಕೂಡ ನಾನು ಬೇಕಾದ್ರೆ ಮಾತಾಡ್ಸಿ. ಸರ್, ಒಳಗಡೆ ಒಬ್ಬರು ಅನಧಿಕೃತವಾಗಿ ಒಳಗಡೆ ಹೋಗಿದ್ದಾರೆ. ಈ ಕಚೇರಿಯಲ್ಲಿ ಈ ರೀತಿ ವ್ಯವಸ್ಥೆ ಆದರೆ ಹೆಂಗೆ ಅಂತ? ಯಾವ ಸಂಬಂಧನೇ ಇಲ್ಲ. ರಿಜಿಸ್ಟರ್ ಕಚೇರಿ ಒಳಗಡೆ ಕೇಳಬೇಕು ಅದು ಏನಂತ. ಏನೋ ಕೆಲಸ ಇದ್ರೆ ಹೋಗಿರ್ಬೋದು ಅಥವಾ ಏನಂತ ಕೇಳಬೇಕು. ಆ್ಯಕ್ಚುಲಿ ಕುಳಿತಿದ್ದಾರೆ, ಕೆಲಸ ಮಾಡ್ತಿದ್ದಾರೆ. ನೋಡ್ಬೇಕಂದ್ರೆ ಏನಿದೆ ಅಂತ ಎಕ್ಸಾಕ್ಟ್ ನಮಗೂ ಗೊತ್ತಿಲ್ಲ. ಏನಿದೆ ನೋಡಬೇಕು. ಆ ಥರ ಆಗಿದ್ರೆ ಆಗಬಾರ್ದು ಅಷ್ಟೇ. ಸಾರ್ವಜನಿಕರು ಹೇಳ್ತಿರುವಂಥದ್ದು ಪ್ರಮುಖವಾಗಿ ಈ ರೀತಿ ಘಟನೆಗಳು ಆಗಬಾರ್ದು ಅನ್ನೋ ಒಂದು ಮಾಹಿತಿಯನ್ನು ಕೂಡ ಕೊಡ್ತಿರುವಂಥದ್ದು. ಸಾಕಷ್ಟು ಅಂದರೆ ಸರ್ಕಾರಿ ಕೆಲಸ ದೇವರ ಕೆಲಸ ಅಂತಾರೆ. ಇದ್ರಿ ರಿಜಿಸ್ಟರ್ ಅವರು ಅವರ ಕುರ್ಚಿಯನ್ನು ಗೌರವಿಸಬೇಕು, ಕೆಲಸವನ್ನು ಗೌರವಿಸಬೇಕು. ಆದರೆ ಯಾರು ಬೇಕಾದರೂ ಅಲ್ಲಿ ಹೋಗಬಾರ್ದು, ಅದನ್ನು ತಡೆಗಟ್ಟಬೇಕು. ಆದರೆ ಉಡಾಪೆ ಆಗಿರುವಂಥ ಉತ್ತರವನ್ನು ಕೂಡ ಅವರು ಕೊಡ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಾಂತೇಶ್ ಜೊತೆ ಮೈಲಾರಿ ಪಡಾದ್, ರಿಪಬ್ಲಿಕ್ ಆಡ, ಬೆಳಗಾವಿ.